ಪಾಕಿಸ್ತಾನದ ಪರ ಬೇಹುಗಾರಿಕೆಯ ಆರೋಪ ಈಗ ಕೇಳಿ ಬರ್ತಾ ಇದೆ. ಯಾರ ಬಗ್ಗೆ ಯಾರು ಈ ರೀತಿಯಾಗಿ ಬೇಹುಗಾರಿಕೆಯನ್ನ ಮಾಡಿದ್ದಾರೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಿಂದಾಗಿ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಭಾರತೀಯ ಯೂಟ್ಯೂಬರ್ ಬಂಧಿಸಿದ್ದಾರೆ ಈಗ ಎನ್ಐಎ. ಭಾರತೀಯ ಯೂಟ್ಯೂಬರ್ನನ್ನ ಈಗ ಬಂಧಿಸಿದೆ ಎನ್ಐಎಯಿಂದ ಜ್ಯೋತಿ ಮಲ್ಹೋತ್ರಾ, ಇನ್ನೊಂದು ಕಡೆಗೆ ಗುಜಾಲ, ಇವ್ರನ್ನ ಬಂಧನವನ್ನ ಮಾಡಲಾಗಿದೆ. 2023ರಲ್ಲಿ ಪಾಕ್ಗೆ ಹೋಗಿದ್ದ ಹರಿಯಾಣದ ಜ್ಯೋತಿ ಪಾಕ್ ಹೈಕಮಿಷನ್ ಉದ್ಯೋಗಿ ಡ್ಯಾನಿಸ್ ಜೊತೆಗೆ ನಿಕಟವಾಗಿರುವಂತಹ ಸಂಪರ್ಕವನ್ನ ಹೊಂದಿರ್ತಾರೆ. ಪಾಕ್ ಗುಪ್ತಚರ ಏಜೆಂಟ್ಗಳೊಂದಿಗೆ ಸಂಪರ್ಕವನ್ನ ಈ ಜ್ಯೋತಿ ಹೊಂದಿರೋದು. ಭಾರತದ ಸೂಕ್ಷ್ಮ ವಿಚಾರಗಳನ್ನ ಹಂಚಿಕೊಂಡಂತಹ ಆರೋಪ ಇವರ ಮೇಲೆ ಬರ್ತಾ ಇದೆ. ಈಗ ದೇಶದೊಳಗಡೆಗಿರುವಂತಹ ದೇಶದ್ರೋಹಿಗಳು ಆಚೆ ಬರ್ತಾ ಇರ್ತಾರೆ. ಈಗ ಒಬ್ಬೊಬ್ಬರೇ ಆಚೆ ಬರ್ತಾರೆ. ಇವರು ಕೂಡ ಈಗ ಅವ್ರ ಮೇಲೆ ಅನುಮಾನ ಇರುವಂಥದ್ದು. ಯಾಕೆ ಅಂತಂದರೆ 2023ರಲ್ಲಿ ಪಾಕ್ಗೆ ಹೋಗಿ ಅಲ್ಲಿರುವಂಥ ಹೈಕಮಿಷನ್ ಉದ್ಯೋಗಿ ಡ್ಯಾನಿಸ್ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿ, ನಿಮ್ಗೆ ಗೊತ್ತಾಗುತ್ತೆ ನಿಕಟ ಸಂಬಂಧ ಅಂದರೆ ಏನು ಅಂತ. ಪಾಕ್ ಗುಪ್ತಚರ ಏಜೆಂಟ್ಗಳೊಂದಿಗೂ ಕೂಡ ಸಂಪರ್ಕವನ್ನು ಹೊಂದಿದಂಥ ಜ್ಯೋತಿ ಅಲ್ಲಿ ಈಗ ಭಾರತದ ಸೂಕ್ಷ್ಮ ವಿಚಾರಗಳನ್ನು ಹಂಚಿಕೊಂಡಂಥ ಆರೋಪ ಈಗ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಕಾಸಿಗೋಸ್ಕರ ಏನು ಮಾಡೋಕ್ಕೂ ಕೂಡ ಸಿದ್ಧ ಅನ್ನುವಂಥ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ದೇಶಾಭಿಮಾನ, ದೇಶಭಕ್ತಿ, ದೇಶ ಅಂದರೆ ಏನು? ಸೊ ಯಾವ ರೀತಿಯಾಗಿ ಇವರು ಭಾರತದಲ್ಲಿರುವಂತಹ ಸೂಕ್ಷ್ಮ ವಿಚಾರಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇದ್ರು ಅನ್ನುವಂಥ ಮಾಹಿತಿ. ಬೇಹುಗಾರಿಕೆಯನ್ನು ಮಾಡ್ತಾ ಇದ್ದಿತ್ತು. ಇಲ್ಲೇ ಇದ್ಕೊಂಡು ಈ ದೇಶದ ಅನ್ನ ತಿನ್ಕೊಂಡು ಇಲ್ಲಿ ಎಲ್ಲವೂ ಕೂಡ ಬಳಕೆಯನ್ನು ಮಾಡಿಕೊಂಡು ಇಲ್ಲಿ ಇನ್ಫಾರ್ಮೇಷನ್ಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸ್ಕೊಡ್ತಾ ಇದ್ದಂಥವ್ರು ಇವರೆಲ್ಲ. ಬಹಳ ಜನ ಇದ್ದಾರೆ ಈ ರೀತಿಯಾಗಿ, ಹುಡುಕಬೇಕು ಇವ್ರನ್ನೆಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹಳ ಬೇಸರದ ಸಂಗತಿ. ಒಂದೊಂದು ಕಡೆಗೆ ನಾವು ವೈರಿಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಿಬಿಡ್ಬೋದು, ಆದರೆ ದೇಶದ ಒಳಗಡೆಗೆ ಇರುವಂಥವ್ರು ಈ ರೀತಿಯಾಗಿ ಕೆಲಸ ಮಾಡುವಂಥವ್ರನ್ನ ಮಟ್ಟ ಹಾಕೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಈಗ ಹೇಗೆ ಇವೆಲ್ಲವೂ ಕೂಡ ಮಾಹಿತಿಗಳು ಲಭ್ಯವಾಯಿತು? ಯಾವ ರೀತಿಯಾಗಿ ಸಿಕ್ಕರು? ಈ ರೀತಿಯಾಗಿ ಈ ಕೃತ್ಯವನ್ನು ಎಸಗಿರೋದು ಹೇಗೆ ಗೊತ್ತಾಯಿತು ಅಂತ? ಆಪರೇಷನ್ ಸಿಂಧೂರದ ಸಮಯದಲ್ಲಿ ಅರುಣ್ ಸಾಕಷ್ಟು ಮಿಲಿಟರಿ ಚಟುವಟಿಕೆಗಳೇನು ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ರವಾನೆ ಮಾಡುವಂಥ ಕೆಲಸವನ್ನು ಇವರು ಜ್ಯೋತಿ ಮಲ್ಹೋತ್ರಾ ಮಾಡಿದ್ರು. ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದರೆ ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಜ್ಯೋತಿ ಮಲ್ಹೋತ್ರಾ ಅವ್ರನ್ನ ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಎನ್ಐಎ ಮಾಡಿರುವಂಥದ್ದು. ಎನ್ಐಎಗೆ ಅನುಮಾನಗಳಿತ್ತು. ಈ ಅನುಮಾನಗಳನ್ನು ಏನು ಉತ್ತರಗಳನ್ನು ಕಂಡುಕೊಳ್ಳುವಂಥ ದೃಷ್ಟಿಯಿಂದ ಈ ಒಂದು ಜ್ಯೋತಿ ಮಲ್ಹೋತ್ರಾ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿರೋದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ಇವತ್ತು ಮುಂಜಾನೆ ಕೂಡ ಇಂಥದ್ದೇ ಒಂದು ಪ್ರಕರಣ ಬೆಳಗಿಗೆ ಬಂದಿತ್ತು. ಹರಿಯಾಣದ ದೇವೇಂದರ್ ಸಿಂಗ್ ಅನ್ನುವಂಥವ್ರನ್ನು ಕೂಡ ಬಂಧಿಸಲಾಗಿತ್ತು. ದೇವೇಂದರ್ ಸಿಂಗ್ ಕೂಡ ಕಳೆದ ವರ್ಷ ಏನು ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ. ಅಲ್ಲಿರುವಂಥ ISIನ ಏಜೆಂಟ್ಗಳನ್ನು ಭೇಟಿಯಾಗಿ ಬಂದ ಬಳಿಕ ಇಲ್ಲಿ ಅವರಿಗೆ ಮಾಹಿತಿಯನ್ನು ರವಾನಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಮುಖ್ಯವಾಗಿ ಆಪರೇಷನ್ ಸಿಂಧೂರ ನಡೆಯುವಂಥ ಸಂದರ್ಭದಲ್ಲಿ ಗಡಿಭಾಗಗಳಲ್ಲಿ ಏನಾಗ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಹೀಗಾಗಿ ಇವತ್ತು ಬೆಳಗ್ಗೆ ಅಷ್ಟೇ ದೇವೇಂದರ್ ಸಿಂಗ್ ಅನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆತ ಮಾಹಿತಿಯನ್ನು ಹಂಚಿಕೊಂಡಿರೋದ್ರ ಬಗ್ಗೆ ಏನು ಒಪ್ಕೊಂಡಿರುವಂಥದ್ದು ಕೂಡ ಗೊತ್ತಾಗಿತ್ತು. ಈಗ ಅದಾದ ಬಳಿಕ NIA ಈಗ ಜ್ಯೋತಿ ಮಲ್ಹೋತ್ರಾ ಅನ್ನುವಂಥವ್ರನ್ನ ಏನು ಅರೆಸ್ಟ್ ಮಾಡಿರುವಂಥದ್ದು. ಅವರು ಕೂಡ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ರು. ಪಾಕಿಸ್ತಾನಕ್ಕೆ ಭಾರತದ ಸೂಕ್ಷ್ಮ ವಿಚಾರಗಳನ್ನು ಮತ್ತೆ ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ಕಳಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಅವ್ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಆಗ್ತಾ ಇದೆ. ಇವ್ರ ಜೊತೆಗೆ ಇನ್ನಷ್ಟು ಜನರು ಇದಾರ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ನೋಡಿ, ಇವರಿಬ್ಬರು ಕೂಡ ಹರಿಯಾಣದವರೇ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.